ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ತುಂಬ ದಿನ ಆದಮೇಲೆ ಒಂದು ಸ್ಮಾಲ್ ಗೆಟ್ ರೆಡಿ ವಿತ್ ಮೀ ಲುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಿನಿ ಔಟಿಂಗ್ ಹೋಗೋಕ್ಕೆ. ಕಮ್ ಲೆಟ್ಸ್ ಜಾಯಿನ್. ಸೊ ಔಟ್ಫಿಟ್ ಬಂದ್ಬಿಟ್ಟು ಇದೇ ಆಗಿರುತ್ತೆ ನಂದು. ಈಗ ಫಸ್ಟು ನಾನು ಟೋನಿ ಮೋಲಿ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ, ಮೋಚಿ ಟೋನರ್. ಸೊ ಇದು ನನಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ತೆಗೆದು ಒಂದು ಬಿಟ್ ಅಮೌಂಟ್ ಅಷ್ಟು ತಗೊಂಡು ಸೊ ಇದನ್ನು ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ತೀನಿ. ನೆಕ್ ಏರಿಯಲ್ಲಿ ಎಲ್ಲ ಕಡೆ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಸೊ 4 ಮಿನಿಟ್ಸ್ ಬಿಡೋಣ. ಓಕೆ, ಹೇ ಸಿರಿ, ಸೆಟ್ ಅಲಾರಾಮ್ ಫಾರ್ 4 ಮಿನಿಟ್ಸ್. ಸೊ ಅಲಾರಾಮ್ ಸೆಟ್ ಆಗಿದೆ. ಇದಾದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಸೊ ಈಗ 4 ಮಿನಿಟ್ಸ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್. ಸೊ ನಾನಿಲ್ಲಿ ಪಿಲಿಗ್ರಿಮ್ ಅವ್ರದ್ದು ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇರೋವಂಥ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ಗೆ. ಇದು ವೈಟ್ ಲೋಟಸ್ ಡೇ ಕ್ರೀಮ್ SPF 50 ಅಂತ ಹೇಳಿಬಿಟ್ಟು. ಸೊ ಇದು ತುಂಬ ಚೆನ್ನಾಗಿದೆ ಟೆಕ್ಸ್ಚರು. ಅಂದರೆ ನೀವು ಸಡನ್ನಾಗಿ ಹೊರಗಡೆ ಹೋಗಬೇಕು, ಇಷ್ಟೊಂದು ಸ್ಕಿನ್ ಕೇರ್ ರೊಟೀನ್ ಮಾಡೋಕ್ಕಾಗಲ್ಲ ಅಂದರೆ ಒನ್ ಗೋಲಿ ನೀವು ಇದು ಯೂಸ್ ಮಾಡ್ಬೋದು. ಸೊ ಟೆಕ್ಸ್ಚರ್ ನೋಡಿ ಈ ಥರ ಬರುತ್ತೆ, ಹಿಂಗೆ ಬರುತ್ತೆ. ಸೊ ಇದು ಒಂದು ಸ್ಮಾಲ್ ಅಮೌಂಟ್ ತೊಗೊಂಡು ಫೇಸ್ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ನೆಕ್ ಏರಿಯಾ. ಇದು ಬ್ಲೆಂಡ್ ಆಗೋಕ್ಕೆ ಟೈಮ್ ಬೇಕು, ಬಟ್ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಒನ್ಸ್ ಬ್ಲೆಂಡ್ ಮಾಡಿದ್ರೆ. ಸೊ ಇದಾದಮೇಲೆ ಯಾವ ಫೌಂಡೇಶನ್ನು ಏನೂ ಹಚ್ಚೋ ನೆಸೆಸಿಟಿ ಇಲ್ಲ. ಹಾಗೂ ಬೇಕು ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಕವರ್ ಅಪ್ ಆಗುತ್ತೆ ಅಂತ. ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು ಪಿಲ್ಗ್ರಿಮ್ ಅವ್ರದ್ದು. ಇದೇನು ಟಿಂಟೆಡ್ ಅಲ್ಲ, ಬಟ್ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಕಂಟೆಂಟ್ ಎರಡೂ ಇರುತ್ತೆ. ಸೊ ಈಗ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಾನು ಫೇಸ್ನ ಕನ್ಸೀಲ್ ಮಾಡ್ಕೋತೀನಿ. ಫೇಸ್ ಕನ್ಸೀಲ್ ಮಾಡ್ಕೊಳ್ಳೋಕ್ಕೆ ನಾನು ಅರ್ಬನ್ ಕಲರ್ ಅವ್ರದ್ದು ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಆರೆಂಜ್ ಕಲರ್ ತೊಗೊಂಡು ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲಿ ನಾನು ಕನ್ಸೀಲ್ ಮಾಡ್ಕೋತಾ ಇದ್ದೀನಿ. ಡಾರ್ಕ್ ಸ್ಪಾಟ್ಸು ಎಲ್ಲೆಲ್ಲಿದೆ ಅಲ್ಲಿ ನಾನು ಕನ್ಸೀಲ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಲೆಂಡರ್ ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ನಾನು ಕಲರ್ ಕರೆಕ್ಟ್ ಮಾಡ್ಕೊಂಡಾಯಿತು. ಇವಾಗ ನೆಕ್ಸ್ಟು ನಾನೇನು ಕನ್ಸೀಲರ್ ಇದಕ್ಕೆ ಹೋಗಲ್ಲ. ಸೊ ಡೈರೆಕ್ಟ್ ನಾನು ಫೌಂಡೇಶನ್ ಸ್ಟಿಕ್ ತೊಗೊಂಡೆ ಅಪ್ಲೈ ಮಾಡ್ತೀನಿ ಕಲರ್ ಕರೆಕ್ಷನ್ ಆದಮೇಲೆ. ಸೊ ಇದು ಕೂಡ ಅರ್ಬನ್ ಕಲರ್ ಅವ್ರದ್ದೇ. ಇದು ಶೇಡ್ ಬಂದ್ಬಿಟ್ಟು ಸ್ಪೈಸ್ ಅಂತ ಹೇಳಿಬಿಟ್ಟು. ಇದು ನನ್ನ ಸ್ಕಿನ್ ಟೋನಿಗೆ ಚೆನ್ನಾಗಿ ಸೆಟ್ ಆಗಿದೆ. ಇದು ಮೋದಿ ಕೇರ್ ಅವ್ರದ್ದು. ಸೊ ಈ ಥರ ಬರುತ್ತೆ ಇದು ಸ್ಟಿಕ್ಕು. ಇದನ್ನು ಜಸ್ಟ್ ಇಲ್ಲಿ
ಇಲ್ಲಿ, ಇಲ್ಲಿ, ಇಲ್ಲಿ. ಸೊ ಇಷ್ಟು ಏರಿಯಾಗೆ ನಾನು ಅಪ್ಲೈ ಮಾಡಿಕೊಂಡು ಬ್ಲೆಂಡರ್ ತಗೊಂಡು ಎಲ್ಲ ಕಡೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋಸ್ದು ನಾನೇನು ಟಚ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಐಬ್ರೋಸು ಕ್ಲೀನಾಗಿದೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಚ್ ಇಟ್. ಏನು ತೀರಾ ಐಬ್ರೋಸ್ ಮಾಡಿಸ್ಲಿಲ್ಲ, ತುಂಬ ಆಡ್ ಆಗಿದೆ ಅಂದರೆ ಜಸ್ಟ್ ಒಂಚೂರು ಬ್ರೋ ಕಿಟ್ಟಲ್ಲಿ ತೊಗೊಂಡು ಹೈಲೈಟ್ ಮಾಡ್ಕೋತೀನಿ ಅಷ್ಟೇ. ಸೊ ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಇವಾಗ ನೀಟಾಗಿ ಬ್ಲೆಂಡ್ ಆಗಿದೆ ಎಲ್ಲ ಕಡೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಒರಿಫ್ಲೇಮ್ ಅವ್ರದ್ದು ಕಾಂಪ್ಯಾಕ್ಟ್ ಇದು, ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಇದು ಶೇಡ್ ನೇಮ್ ಗೊತ್ತಿಲ್ಲ ನನಗಿದು. ಸೊ ಈ ಕಾಂಪ್ಯಾಕ್ಟನ್ನ ನಾನು ಈ ಬ್ಲೆಂಡರಲ್ಲೇ ತಗೊಂಡು ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ತೀನಿ. ಸೊ ಇದಕ್ಕೆ ಆ್ಯಕ್ಚುಲಿ ಕಾಂಪ್ಯಾಕ್ಟಿಗೆ ಬ್ರಷ್ ಯೂಸ್ ಮಾಡ್ತಾರೆ ಎಲ್ಲರೂ. ನನಗೆ ಬ್ಲೆಂಡರಲ್ಲೇ ಕಂಫರ್ಟ್ ಇರೋದ್ರಿಂದ ನಾನು ನೀಟಾಗಿ ಬ್ಲೆಂಡರಲ್ಲೇ ಕಾಂಪ್ಯಾಕ್ಟ್ನ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಫೇಸ್ಗೆ. ಓಕೆ, ಡನ್. ಸೊ ಇದಾಗಿತ್ತು ಇಷ್ಟು ಲುಕ್ಕು, ಬೇಸಿಕ್ ಲುಕ್. ಸೊ ಲಿಪ್ ಟಿಂಟ್, ಚೀಕ್ ಟಿಂಟ್ ಇಲ್ದಲೆ ಕಂಪ್ಲೀಟೇ ಆಗಲ್ಲ ಮೇಕಪ್ಪು. ಸೊ ನಾನು ಚೀಕ್ ಟಿಂಟ್ ಇದು ವೆಸ್ಟ್ ಸೈಡಿಂದ ಯೂಸ್ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಕೋರಲ್ ಅಂತ ಕಾಣಿಸ್ತಿದೆಯಾ ನಿಮಗೆ? ಕೋರಲ್ ಅಂತ ಶೇಡ್ ನೇಮ್ ಬಂದು. ಬ್ಯೂಟಿಫುಲ್ ಆಗಿದೆ ಇದಂತೂ ಮಾತ್ರ. ಸೊ ಸ್ವಲ್ಪ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ಟ್ಯಾಬ್ ಡ್ಯಾಬ್ 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 ಡ್ಯಾಬ್. ಸೊ ಬ್ಲಷ್ ಪಾರ್ಟ್ ಆಯಿತು, ಬ್ಲಷ್ ಹಾಕಾಯಿತು. ಬ್ಲಷ್ ಹಾಕಿದ್ಮೇಲೆ ಆ್ಯಕ್ಚುಲಿ ಫೇಸ್ ಸಖತ್ ಗ್ಲೋಯಿಶ್ ಲುಕ್ ಕೊಡುತ್ತೆ. ನನಗೆ ಬ್ಲಷ್ ಅಂದರೆ ಫೇವ್ರೆಟ್. ಲೈಕ್ ಎಲ್ಲ ಮೇಕಪ್ ಇದರಲ್ಲಿ ಕಂಪೇರ್ ಮಾಡಿದ್ರೆ ಬ್ಲಷ್ ಪಾರ್ಟ್ ಈಸ್ ಮೈ ಫೇವ್ರೆಟ್ ಒನ್. ಸೊ ಇಷ್ಟ ಆಗಿದೆ. ನೆಕ್ಸ್ಟು ಐಸ್ ಪಾರ್ಟಿಗೆ ಹೋಗೋಣ. ಸೊ ನಾನು ಇಲ್ಲಿ ಒರಿಫ್ಲೇಮ್ ಅವ್ರದ್ದು ಕರ್ಲರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಈ ಕಡೆ ಎಸ್, ಇದ್ರದ್ದು ಇದಾಗಿದೆ ಈಗ. ಸೊ ಮಸ್ಕರ ಬಂದ್ಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಕ್ರೇಜ್ ಅಂತ ಅವ್ರದ್ದೊಂದು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಎರಡಿದೆ, ಲೆಂತ್ ವಾಲ್ಯೂಮಾಗಿ ಕಾಣೋಕ್ಕೆ ಮತ್ತು ಲ್ಯಾಶಸ್ ವಾಲ್ಯೂಮ್, ಲೆಂತ್ ವೈಸ್ ವಾಲ್ಯೂಮ್ ಆಗಿ ಮತ್ತು ನಾರ್ಮಲ್ ವಾಲ್ಯೂಮಾಗಿ ಕಾಣೋಕ್ಕೆ ಎರಡು ಸೆಕ್ಷನ್ ಇದೆ ಇದರಲ್ಲಿ. ಸೊ ನಾನು ಈ ಕಡೆ ಇರೋದೇ ಯೂಸ್ ಮಾಡ್ತೀನಿ. ಎಸ್, ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಎಸ್,
ಸೊ ಮಸ್ಕರ ಆಯಿತು. ನೆಕ್ಸ್ಟ್ ಇವಾಗ ಐಲೈನರ್ಗೆ ಹೋಗೋಣ. ಐಲೈನರ್ ನಾರ್ಮಲ್ ಲ್ಯಾಕ್ಮಿದೆ ಯೂಸ್ ಮಾಡ್ತಾರೆ ನಾನು. ಜಸ್ಟ್ ಅ ಸ್ಮಾಲ್ ವಿಂಗ್ ಕೊಡೋಣ. ಸೊ ಐಲೈನರ್ ಆಯಿತು. ಈಗ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಎಲ್ಲ ಟೈಮು ಎಲ್ಲ ಶೇಡ್ಸು ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಇದು ನಾನು ಮೊನ್ನೆ ನೈಕಲ್ ತರಿಸ್ಕೊಂಡಿದ್ದು ಆಫರ್ ಇದ್ದಾಗ. ಸೊ ಇವಾಗ ನಾನು ಇದನ್ನು ಬ್ರಷಲ್ಲಿ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ. ಸೊ ಇದು ಬ್ರಷು, ಇದಕ್ಕೆ ನಾನು ಸಾಫ್ಟ್ ಪಿಂಕ್ ಯೂಸ್ ಮಾಡೋಣ ಅನ್ಕೋತಾ ಇದ್ದೀನಿ. ಸಾರಿ ಗೈಸ್, ಲಿಪ್ ಲೈನರ್ ಹಾಕೋದು ಮರ್ತೋದೆ. ಯಾ, ಫೈನಲಿ ರೆಡಿ. ಸೊ ನನ್ನ ಹೇರ್ ಪಾರ್ಟು ಎಲ್ಲ ಸರಿ ಮಾಡಿಕೊಂಡು ಲಾಸ್ಟಾಗಿ ನನ್ನ ಔಟ್ಫಿಟ್ ಎಲ್ಲ ಟೋಟಲಾಗಿ ಹೆಂಗೆ ಕಾಣುತ್ತೆ ಅಂತ ಐ ವಿಲ್ ಜಸ್ಟ್ ಶೋ ಯು 2 minutes. ಆ್ಯಕ್ಚುಲಿ ನಾನು ಹೋಗೋ ಹರಿಬರಿಲಿ ನಾನು ಫೈನಲ್ ಲುಕ್ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ರೀಚ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಇವಾಗ ಆನ್ ದ ವೇ ಟು ಗುರುಪುರ ಇದ್ದೀವಿ. ಯಾ, ರೆಡಿ ಆಗೋ ಲಂಚಿಗೆ ಹೊರಗಡೆ ಹೋಗೋಣ ಅಂತ ಹೇಳೋದು. ಸೊ ಹೊರಗಡೆ ಬಂದಿದ್ದೀವಿ. ಇವಾಗ ಕೇಳೋಣ ಎಲ್ಲಿ ಕರ್ಕೊಬಂದಿದ್ದಾರೆ ಏನು ಅಂತ. ಸೊ ನನ್ನ ಹಸ್ಬೆಂಡು ಇಲ್ಲಿ ಕರ್ಕೊಂಡೋಗಿ ಎಗ್ ಚೌಮಿನ್ನು ಮತ್ತು ಸ್ಪೈಸಿ ರಾಮನ್ನ ಟ್ರೈ ಮಾಡಿಸಿದ್ರು. ಎಲ್ಲಿ ಬರುತ್ತೆ ಏನು ಕೇಳೋಣ ಬನ್ನಿ. ಸೊ ಲಂಚ್ ಡೇಟಿಗೆ ಅಂತ ಕರ್ಕೊಬಂದಿದ್ದಾರೆ. ಎಗ್ ಚೌಮಿನ್ ಕೊಡಿಸಿದ್ದಾರೆ. ಸೊ ತೇಜಸ್, ಇದು ಎಲ್ಲಿ ಬರುತ್ತೆ ಲೊಕೇಶನ್ ಎಕ್ಸಾಕ್ಟಾಗಿ? ಇದು ಹುಣಸೂರಿಂದ 14 ಕಿಲೋಮೀಟರ್ಸ್, ಗುರುಪುರ ಅಂತ ಒಂದು ಟಿಬೇಟ್ ಅವ್ರದ್ದು ಊರಿಂದ. ಓಕೆ. ಸೊ ತುಂಬ ಯಮ್ಮಾಗಿದೆ, ತಿಂತಾ ಇದ್ದೀವಿ. ಸೊ